ಭಾಷಾಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ವಿಷಯ ಅಂದರೆ ಒಪೋಸಿಟ್ ವರ್ಡ್ಸ್, ಒಂದು ನ್ಯೂ ಥಿಂಗ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಪೋಸಿಟ್ ವರ್ಡ್ಸ್, ಈಸಿಯಾಗಿರುವಂತಹ ಶಬ್ದಗಳ ಬಗ್ಗೆ ನಾವು ಒಪೋಸಿಟ್ ವರ್ಡ್ಸ್ ಯಾವುದೆಲ್ಲ ಅಂತ ಹೇಳಿಕೊಂಡು ನೋಡಿಕೊಳ್ಳೋಣ. ವಿರುದ್ಧಾರ್ಥಕ ಪದಗಳು ಮೀನ್ಸ್ ಒಪೋಸಿಟ್ ವರ್ಡ್ಸ್. ಓನ್ಲಿ 5 ಹೇಳಿಕೊಡ್ತೇನೆ ಇವತ್ತು. ಬರೀ 5 ಶಬ್ದಗಳು ಒಪೋಸಿಟ್ ವರ್ಡ್ಸ್ಗಳ ಬಗ್ಗೆ ಹೇಳಿಕೊಡ್ತೇನೆ. ವಿರುದ್ಧಾರ್ಥಕ ಪದಗಳು, ಒಪೋಸಿಟ್ ವರ್ಡ್ಸ್. ಫಸ್ಟ್ ಒನ್ ಈಸ್ ಜನನ. ಜನನ, ಜನನ ಮೀನ್ಸ್ ಬಾರ್ನ್. ಮರಣ, ಡೆತ್. ಬಾರ್ನ್, ಡೆತ್. ಜನನ, ಮರಣ. ಸೆಕೆಂಡ್ ಒನ್ ಈಸ್ ಆಸೆ, ನಿರಾಸೆ. ಆಸೆ means desire, nirase means disappointment. Third one is ಮೇಲೆ. ಮೇಲೆ, ಕೆಳಗೆ. ಮೇಲೆ means up, ಕೆಳಗೆ means down. Fourth one is ಸುಲಭ, ಕಠಿಣ. ಸುಲಭ means easy, ಕಠಿಣ means difficult. ಎಡ, ಬಲ. ಫಿಫ್ತ್ ಒನ್ ಈಸ್ ಎಡ, ಬಲ. ಎಡ ಮೀನ್ಸ್ ಲೆಫ್ಟ್, ಬಲ ಮೀನ್ಸ್ ರೈಟ್. ಸೊ ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಜನನ, ಮರಣ, ಆಸೆ, ನಿರಾಸೆ, ಮೇಲೆ, ಕೆಳಗೆ, ಸುಲಭ, ಕಠಿಣ, ಎಡ, ಬಲ. So this one we'll discuss about now how to write these words, how to write. Method of writing, see here. First one is janana, ja-na, na. How to write marana? Ma character, ra character, na character. ಆಸೆ, ನಿರಾಸೆ. ಆಸೆ, ನಿರಾಸೆ. ನೆಕ್ಸ್ಟ್ ಒನ್ ಈಸ್ ಮೇಲೆ, ಕೆಳಗೆ. ಮೇಲೆ, ಕೆಳಗೆ. ನೆಕ್ಸ್ಟ್ ಒನ್ ಈಸ್ ಸುಲಭ, ಸುಲಭ. ಸುಲಭ, ಕಠಿಣ. ಟಿ ಈಸ್ ಲುಕಿಂಗ್ ಲೈಕ್ ದಿಸ್, ಕಠಿಣ. ನೆಕ್ಸ್ಟ್ ಒನ್ ಈಸ್ ಎಡ, ಬಲ. ಎಡ, ಬಲ. ಜನನ, ಮರಣ, ಆಸೆ, ನಿರಾಸೆ, ಮೇಲೆ, ಕೆಳಗೆ, ಸುಲಭ, ಕಠಿಣ, ಎಡ, ಬಲ. ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.